ಇವತ್ತು ಬೆಳಗ್ಗಿನ ಉಪಹಾರಕ್ಕಾಗುವ ಒಂದು ದೋಸೆಯ ಬಗೆಯನ್ನು ನೋಡೋಣ. ಬಾಳೆಕಾಯಿಯಿಂದ ಮಾಡಿರುವಂತಹ ದೋಸೆ ಇದು. ಬನ್ನಿ ಪಾಕವಿಧಾನವನ್ನು ನೋಡೋಣ. ವೆಲ್ಕಮ್ ಟು ಪೊಳಲೀಸ್ ಕಿಚನ್. ಇಲ್ಲಿ ನಾನು 3 ಕಪ್ ಆಗುವಷ್ಟು ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ. 2ರಿಂದ 3 ಸಲ ಅಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು 4ರಿಂದ 5 ಗಂಟೆ ಅಕ್ಕಿಯನ್ನು ನೆನೆಯೋದಕ್ಕೆ ಬಿಡಿ. ಈ ದೋಸೆಯನ್ನು ಯಾವುದೇ ಬಗೆಯ ಬಾಳೆಕಾಯಿಯಿಂದ ಮಾಡಬಹುದು. ನಾನಿಲ್ಲಿ ನೇಂದ್ರ ಬಾಳೆಕಾಯಿಯಿಂದ ಮಾಡ್ತಾ ಇದ್ದೀನಿ. ಒಂದು 3 ನೇಂದ್ರ ಬಾಳೆಕಾಯಿಯನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಅರ್ಧ ಕಪ್ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, 4ರಿಂದ 5 ಬ್ಯಾಡಗಿ ಮೆಣಸು, 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ ಇವಿಷ್ಟನ್ನು ಹಾಕಿ ಒಂದು ರೌಂಡ್ ರುಬ್ಬಿಕೊಳ್ಳಿ. ನಂತರ ಅದೇ ಮಿಶ್ರಣಕ್ಕೆ ಸ್ವಲ್ಪ ಅಕ್ಕಿ ಸೇರಿಸಿ ರುಬ್ಬಲು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅರೆದುಕೊಳ್ಳಿ. ಹೀಗೆ ಅಕ್ಕಿಯನ್ನು ನುಣ್ಣಗೆ ಅರೆದು ಒಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಿ. ರುಬ್ಬಿರುವ ಮಿಶ್ರಣವನ್ನು ದೋಸೆ ಹಿಟ್ಟಿನ ಹದಕ್ಕೆ ನೀರನ್ನು ಸೇರಿಸಿ ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ದೋಸೆ ಹಿಟ್ಟು ಈಗ ರೆಡಿ ಆಯಿತು. ಇದು ಫರ್ಮೆಂಟ್ ಆಗಬೇಕಾಗಿಲ್ಲ, ಆದ್ದರಿಂದ ರುಬ್ಬಿದ ತಕ್ಷಣವೇ ದೋಸೆಯನ್ನು ಮಾಡ್ಕೋಬೋದು. ಕಾದ ದೋಸೆ ತವಾಗೆ ಎಣ್ಣೆ ಸವರ್ಕೊಂಡು ಈ ಥರ ನಿಧಾನಕ್ಕೆ ದೋಸೆಯನ್ನು ಮಾಡಿ ಮುಚ್ಚಳ ಮುಚ್ಚಿ ದೋಸೆಯನ್ನು ಬೇಯೋದಕ್ಕೆ ಬಿಡಿ. ದೋಸೆ ಬೆಂದ ನಂತರ ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ದೋಸೆಯನ್ನು ರೋಸ್ಟ್ ಮಾಡಿಕೊಳ್ಳಿ. ಈಗ ಗರಿ ಗರಿಯಾಗಿರುವ ಬಾಳೆಕಾಯಿ ದೋಸೆ ರೆಡಿ. ಈ ದೋಸೆಯನ್ನು ಯಾವುದೇ ಬಗೆಯ ಚಟ್ನಿಯೊಂದಿಗೆ ಸರ್ವ್ ಮಾಡಬಹುದು. ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.